ನಮಸ್ಕಾರ ಸ್ನೇಹಿತರೆ, RPGuru ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ನನ್ನ ಹತ್ರ ಈ ಒರಿಜಿನಲ್ CD ಇದೆ, ಸುಮಾರು ವರ್ಷದ ಹಿಂದೆ ತಗೊಂಡಿರೋದು. ಬಟ್ ಅದು CD ಪ್ಲೇಯರ್ಗಳನ್ನ ನಮ್ಮ ಮನೇಲಿ ಕಮ್ಮಿ ಆಗಿದೆ. ಸೊ ಇದನ್ನು ಇಷ್ಟ ಇದ್ದರೂ ಕೇಳೋಕ್ಕಾಗಲ್ಲ. ಈ ಲ್ಯಾಪ್ಟಾಪಲ್ಲಿ ಒಂದು DVD CD ಪ್ಲೇಯರ್ ಇದೆ ನೋಡಿ, ಅದಕ್ಕೆ ಓಪನ್ ಮಾಡೋಕ್ಕೂ ಮರ್ತೋಗಿದೆ ಹೇಗೆ ಅಂತ. ಸೊ CD ಅಥವಾ DVD ಪ್ಲೇಯರ್ ಯೂಸ್ ಮಾಡೇ ಕಮ್ಮಿ ಆಗೋಗಿದೆ. ಸೊ ಈ CD ನನಗೆ ಕೇಳಬೇಕು ಅಂತ ಇಷ್ಟ ಇದೆ. ಸೊ ನೋಡೋಣ ಹೇಗೆ ಉಪಯೋಗಿಸೋದು ಅಂತ. ಸೊ CD ಪ್ಲೇಯರ್ಗೆ ಹಾಕಿದ್ದೀನಿ. ಒಂದು ವೆಬ್ಸೈಟ್ ಕೊಡ್ತೀನಿ, ಇದು FreeRIP.com ಅಂತ. ಬಟ್ ಈ ವೆಬ್ಸೈಟ್ ಡೈರೆಕ್ಟ್ ಹೋಗಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ. ಯಾಕೆಂದರೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲ ಜಂಕ್ ಲೊಕೇಶನ್ನು, ಆಮೇಲೆ ಜಂಕ್ ಸಾಫ್ಟ್ವೇರ್ ಸಿಗುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಇದ್ರದ್ದು ಸಾಫ್ಟ್ವೇರ್ದು ಲಿಂಕ್ ಕಳಿಸ್ತೀನಿ ನಿಮಗೆ, ಇದು ಡಿಸ್ಕ್ರಿಪ್ಷನಲ್ಲಿ. ಸೊ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಸೊ ಆಕ್ಸೆಪ್ಟ್ ಆ್ಯಂಡ್ ಇನ್ಸ್ಟಾಲ್ ಮಾಡಬೇಕು. ಸೊ ಆಮೇಲೆ ಇದು ನೋಡಿ, ಇದು ಒಂದು ಆಟೋಮ್ಯಾಟಿಕಾಗಿ ಇನ್ನೊಂದು ಯಾವುದೋ ಸಾಫ್ಟ್ವೇರ್ ಟ್ರೈ ಮಾಡುತ್ತೆ ಇನ್ಸ್ಟಾಲ್ ಮಾಡೋಕ್ಕೆ, ಡಿಕ್ಲೈನ್ ಅಂತ ಹೇಳಿ, ಆಮೇಲೆ ಫಿನಿಶ್ ಅಂತೇಳಿ. ಸೊ ಈಗ ಓಪನ್ ಆಯಿತು. ಬಟ್ ಏನು ಅಂದರೆ CD ಮುಂಚೆನೇ ಇತ್ತು. ಬಟ್ ನಾವು ಯೂಶ್ವಲಿ CD ಹಾಕಿದ ತಕ್ಷಣ ಈ ಸಾಫ್ಟ್ವೇರು ಐಡೆಂಟಿಫೈ ಮಾಡಿ ಅದ್ರದ್ದು ಹಾಡುಗಳು ಏನೇನಿದೆ ಅಂತ ತೋರಿಸುತ್ತೆ. ಸೊ ಬಟ್ ಇದು ಈ ಥರ ರಿಫ್ರೆಶ್ ಮಾಡಿದಾಗ ಗೊತ್ತಾಗಲಿಲ್ಲ ಅಂದರೆ ಕ್ಲೋಸ್ ಮಾಡಿ ಆ್ಯಪ್ನ, ಮತ್ತೆ ಓಪನ್ ಮಾಡಿ. ಆವಾಗ ಆಟೋಮ್ಯಾಟಿಕ್ಕಾಗಿ CD ಇಲ್ಲಿರೋ ಹಾಡುಗಳೆಲ್ಲ ಇಲ್ಲಿ ಲಿಸ್ಟಲ್ಲಿ ತೋರಿಸುತ್ತೆ. ಸೊ ನಾನೀಗ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದೆ. ಈಗ ಲಿಸ್ಟಲ್ಲಿ ಎಲ್ಲ ಹಾಡುಗಳು, ಆ CD-ಯಲ್ಲಿರೋ ಹಾಡುಗಳೆಲ್ಲ ಕಾಣ್ತಾ ಇದೆ. ಸೊ ಇದನ್ನು ಆಮೇಲೆ ರಿಪ್ ಅಂತ ಮಾಡಿದ ತಕ್ಷಣ ಅದೆಲ್ಲ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಲೊಕೇಶನ್ನು ನಾನು ಡೆಸ್ಕ್ಟಾಪಿಗೆ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಸಾಂಗ್ ಸೆಲೆಕ್ಟ್ ಮಾಡಿ ರಿಪ್ ಡಿಸ್ಕ್ ಅಂತ ಹೇಳ್ತೀನಿ ಈಗ. ಸೊ ನಾನು ಡೆಸ್ಕ್ಟಾಪಿಗೆ ಈ ಫೋಲ್ಡ್ರ್ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ, ರಿಪ್ ಡಿಸ್ಕ್ ಅಂತ ಮಾಡ್ತಾಯಿದ್ದೀನಿ. ಇದು ಒರಿಜಿನಲ್ CD ಆಗಿದ್ದರಿಂದ ಈ CD-ದು ಒಂದು ಫೋಲ್ಡರೇ ಕ್ರಿಯೇಟ್ ಮಾಡುತ್ತೆ ಡೆಸ್ಕ್ಟಾಪಲ್ಲಿ ಈಗ ನನಗೆ. ಸೊ ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಸ್ ತೋರಿಸ್ತೀನಿ. ಸೊ ಈಗಾಗಲೇ 14% ಇಲ್ಲಿದೆ. ಸೊ ಮತ್ತೆ ಫಾಸ್ಟ್ ಫಾರ್ವರ್ಡ್ ಮಾಡಿ ಮತ್ತೆ ಲಾಸ್ಟ್ ಸಾಂಗಿಗೆ ಬಂದಾಗ ಹೇಳ್ತೀನಿ ನಿಮಗೆ. ಸೊ ಈಗ ಇದು ಡೌನ್ಲೋಡ್ ಆಗ್ತಾ ಇದೆ. ಸೊ 24ಅಲ್ಲಿದೆ. ಮತ್ತು ಈಗ ಇದು ಒಂದು ಸ್ವಲ್ಪ ಸಾಂಗ್ ಡೌನ್ಲೋಡ್ ಆದಮೇಲೆ ಈಗ MP3 ಕನ್ವರ್ಟ್ ಆಗ್ತಿದೆ ಇದು ಫೈಲು. ಸೊ ಈಗ ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಅದರಲ್ಲಿ ಲಿಸ್ಟಲ್ಲಿ ತೋರಿಸ್ತಾ ಇದೆ ನೋಡಿ, ಎಷ್ಟು ಟೈಮ್ ಎಲ್ಲ ಅಂತ. ಸೊ ಈಚ್ ಸಾಂಗ್ ಎಷ್ಟು ಲೆಂತ್ ಟೈಮು, ಅದು 5-10 ಅಂದರೆ 5 ನಿಮಿಷ 10 ಸೆಕೆಂಡು. ಸೊ ಈಗ ಸೆಕೆಂಡ್ ಸಾಂಗಿಗೆ ಮಾಡ್ತಾಯಿದೆ. ನಾನು ಹೇಳ್ದಾಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಏಕೆಂದರೆ ಫೋಕಸ್ ಇದ್ರು. ಈಗ ನೋಡಿ ಲಾಸ್ಟ್ ಸಾಂಗ್ ಡೌನ್ಲೋಡ್ ಆಗ್ತಿದೆ. ಈ ಫೋಕಸ್ಸು ನಿಮಗೆ ಈ CD-ದು ಏನು ಸಾಂಗ್ಸ್ ಹೇಗೆ MP3 ಕನ್ವರ್ಟ್ ಮಾಡೋದು ಅಂತ ತೋರ್ಸೋಕ್ಕೆ ಇದು ಮಾಡ್ತಾಯಿದ್ದೀನಿ. ಸೊ ಬಟ್ ಇದು ನೀವು ಸ್ವಲ್ಪ ಪೇಷನ್ಸ್ ಬೇಕು. ಎಲ್ಲ ಸಾಂಗು ಕನ್ವರ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಸಾಫ್ಟ್ವೇರಿಂದ. ಬಟ್ ಒಳ್ಳೆ ನಿಮಗೆ CD-ಲಿ ಯಾವ ಥರ ಕ್ವಾಲಿಟಿ ಇದೆಯೋ ಅದೇ ಕ್ವಾಲಿಟಿ ನಿಮಗೆ ಈ MP3 ಡೌನ್ಲೋಡ್ ಆಗಿರೋ MP3 ಕನ್ವರ್ಟೆಡ್ ಸಾಂಗ್ಸಲ್ಲೂ ಅದೇ ಕ್ವಾಲಿಟಿ ಸಿಗುತ್ತೆ. ನೋಡಿ, ಒಂದು ಫೋಲ್ಡ್ರ್ ಕ್ರಿಯೇಟ್ ಆಗಿದೆ. ಆ ಫೋಲ್ಡ್ರ್ ಓಪನ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಅದರಲ್ಲಿ CD-ಲಿ ಏನಿತ್ತೋ ಎಲ್ಲ ಸಾಂಗ್ಸು ಅಲ್ಲಿದೆ. ನೀವು ಪ್ಲೇ ಮಾಡಿ ನೋಡಿದ್ರೆ ಅದು ಒರಿಜಿನಲ್ CD ಕ್ವಾಲಿಟಿನೇ ಬರುತ್ತೆ. ಮತ್ತು ಇದು ನೀವು ಬೇಕಾದ್ರೆ ಇದನ್ನು ಇನ್ನೊಂದು ವೀಡಿಯೋ ಹಾಕ್ತೀನಿ, ಅದು ಯೂಟ್ಯೂಬ್ಗೆ, ನಿಮ್ಮ ಯೂಟ್ಯೂಬ್ ಮ್ಯೂಸಿಕ್ಕಿಗೆ ಹೆಂಗೆ ಯೂಸ್ ಮಾಡೋದು ಅಂತ. ಸೊ ಹೋಪ್ ನಿಮ್ಗೆ ಹೆಲ್ಪ್ ಆಗುತ್ತಿದ್ದು. ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ಬಾಯ್.